ಯಪ್ಪ ಅಲ್ಲಿ ನಾಯಿ ಬೊಗಳ್ತೈತಲ್ಲ, ಸ್ಟಾರ್ಟ್ ಆಯಿತು ಬೊಗಳೋದು. ದಯವಿಟ್ಟು ನಿಮ್ಗೆ ಯಾರು ದುಡ್ಡು ಗಿಡ್ಡು ಜಾಸ್ತಿ ಇದ್ದರೆ ದಯವಿಟ್ಟು ನಾನು ಸ್ಕ್ಯಾನರ್ ಕೊಡ್ತೀನಿ ನೋಡಿ. ಇದಕ್ಕೆ ಸ್ಕ್ಯಾನರ್ಗೆ ನಿಮ್ಮದು ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ತುಂಬ ದಿನ ಅಂತ ಇದ್ದೀನಿ. ತುಂಬ ಜನರು ಫ್ರೆಂಡ್ಸ್ ಅವರು ಕೇಳ್ತಾಯಿದ್ರು, ಒಂದು ದಿವಸ ನೈಟು ಡ್ಯೂಟಿ ಮಾಡಿ ನೋಡಿ ಯಾವ ಥರ ಆರ್ಡರ್ಸ್ ಕೊಡ್ತಾನಂತ. ಆಲ್ಮೋಸ್ಟು ನಾನು 11:30 ಗಂಟೆಗೆ ಡ್ಯೂಟಿ ಶಿಫ್ಟ್ ಬುಕ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 3 ಅವರಲ್ಲೇ ಒಂದು 600 ರೂಪಾಯಿ ಹೊಡೆದಿದ್ದೆ. ಇಷ್ಟೊತ್ತರೆಗೂ ವೀಡಿಯೋ ಮಾಡ್ಕೊಂಡಿರೋದು, ಅದು ವಯಸ್ಸು ಮೈಕ್ ಸರಿಯಾಗಿ ಹಾಕಿರಲಿಲ್ಲ, ವಯಸ್ಸು ಬಂದಿರಲಿಲ್ಲ ಅಂತ ಅಂದ್ಕೊಂಡು ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ರಾತ್ರಿ ಒಂದು 2:15 2:30 ಆಗಿದೆ ಆಲ್ಮೋಸ್ಟು. ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನೆ, ಅದು ಹೋಟೆಲ್ MPR ಕಿಚನ್ಸಿಂದ. ಪರವಾಗಿಲ್ಲ, ನೈಟಲ್ಲೂ ಇದು 11:30 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಮೇಲಿಂದ ಇದು ಬಿದ್ದಿರೋದು 11 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ, 11:30 ಅಂತ ಹೇಳ್ತಾ ಇದ್ದೀನಿ. ಅದ್ರ ಬಿದ್ದಿರೋದು ಇವಾಗ ಆದರೆ ಮಲ್ಟಿ ಆರ್ಡ್ರ್ 2:15 ಗಂಟೆಗೆ ಬಿದ್ದಿರೋದು ಆರ್ಡ್ರು. ಆಲ್ಮೋಸ್ಟು ಪರವಾಗಿಲ್ಲ, ಮಲ್ಟಿ ಆರ್ಡ್ರು ನೈಟ್ ಹೊತ್ತಿನಲ್ಲಿ. ಅದು ಕತ್ಲಲ್ಲಿ ಕರಡಿಗೂ ಜಾಮೂನು ತಿನ್ಸೋಕ್ಕೆ ಯಾವತ್ತೂ ಹೋಗ್ಬಾರ್ದು ರೀ. ಅತ್ಲಾಗೆ ಝೊಮ್ಯಾಟೊ ಆ್ಯಪು, ಇತ್ಲಾಗೆ ಸ್ವಿಗ್ಗಿ ಆ್ಯಪು ಯಾವತ್ತೂ ಇರಬಾರ್ದು ರೀ ಅನ್ಕೋತ ಹೋಗ್ತಾ ಇದ್ದೀನಿ. ಜಾಲಿ ರೋಡ್ಗಳು ಖಾಲಿ, ಎಂಜಾಯ್ಮೆಂಟ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ. ಇರಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಕಿಚನ್ಸ್ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ನೋಡ್ರಿ ಇನ್ನೂ ಹೆಂಗೆ ಕೆಲಸ ಮಾಡ್ತಾರೆ ಕಿಚನ್ಸ್ಗಳಲ್ಲಿ. ಪರವಾಗಿಲ್ಲ ಅಣ್ಣ. ಆರ್ಡ್ರ್ ID 5857 ಕೊಡಿ ಅಣ್ಣ. 5857 4847 ಹಾಂ 4871. ಸ್ನೇಹಿತರೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಮನೆ ಹತ್ರ. ಮನೆ ನಂಬರ್ ಯಾವುದು? 66 ಇದೇ ಮನೆ. ಮೊದಲನೇ ಅಂತ ಇದೆ ವೀಡಿಯೋಗೆ ಮೊದಲನೇ ಆರ್ಡ್ರು. ಯಾಕಂದರೆ ಅವಾಗಿಂದ ಮಾಡಿರೋದೆಲ್ಲ ವೇಸ್ಟು, ಏನು ಮಾಡೋಕ್ಕಾಗಲ್ಲ. 4871 ತೊಳಿ ಸರ್. ವೆಲ್ಕಮ್ ಸರ್. ಬರ್ರಿ, ಇನ್ನೊಂದು ಜಲವಾಯು ಹೈಟ್ಸ್ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಇರೋದು ಸೆಕೆಂಡ್ ಆರ್ಡ್ರು ಇಲ್ಲಿ. ಸ್ನೇಹಿತರೆ ತಿಂಡುಗಳು ತಪ್ಪಲಕಟ್ಟೆಯಿಂದ ಆರ್ಡ್ರ್ ಬಿದ್ದೈತೆ. ಎಷ್ಟು 7.5 ಕಿಲೋಮೀಟ್ರಿಗೆ 64 ರೂಪಾಯಿ. ಏನು ಆರ್ಡ್ರ್ ಕೊಟ್ಟು ಯಪ್ಪ, ರಿಟರ್ನ್ ಬೇರೆ, ಅಮೌಂಟ್ ಬೇರೆ, ಲಾಗ್ ಇರುತ್ತೆ ಔಟ್ ಆಫ್ ಝೋನಿಗೆ. ಪರವಾಗಿಲ್ಲ, ಎತ್ತಾಕೊಂಡು ಹೋಗೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಫುಡ್ಡು ರೆಡಿ ಇಲ್ವಾ ಇನ್ನೂ? ಇಲ್ಲಿ BL ಹತ್ರ ಬಂದಮೇಲೆ ಆರ್ಡ್ರ್ ಕೊಟ್ಟಿರೋದು. ಎಲ್ಲಿ ಹತ್ತತ್ರ ಮೆಜೆಸ್ಟಿಕ್ಕು ಎಲ್ಲ, ಮೆಜೆಸ್ಟಿಕ್ ಹತ್ತತ್ರ ಕೊಟ್ಟವನೇ. ಪರವಾಗಿಲ್ಲ, ಕೊಡಲಿ, ಹೋಗೋಣ ಬರ್ರಿ ಮೆಜೆಸ್ಟಿಕ್ಕಿಗೆ. ಟೈಮಿಂಗ್ಸು ಆಲ್ಮೋಸ್ಟ್ 3 ಗಂಟೆ ಆಯಿತು. ಅದು 2 ಆರ್ಡ್ರ್ ಕೊಟ್ಬಿಟ್ಟು ಬಂದೆ ಹೋಟೆಲ್ MPR ಇಂದ. ಇವಾಗ ತಿಂಡುಕಲ್ಲು ತಲುಪಕಟ್ಟಿ 1957. ಆವಾಗ ಜಸ್ಟ್ ಇಲ್ಲಿ ಅಣ್ಣ ಟೀ ಕೊಡ್ತಾನೆ ನೋಡ್ರಿ. ಯಾರಾಗ ಬೇಕಾದ್ರೆ ನೈಟ್ನಾಗ ಬಂದುಬಿಟ್ಟು ಕುಡೀರಿ ಅಂತ ಹೇಳ್ತೀನಿ. ಅದು 200 NS RS ಬೈಕ್ ಮೇಲೆ ಟೀ ಮಾರ್ತಾನೆ. ಗ್ರೇಟ್ ಅಣ್ಣ ನಿನ್ನ ಬೆಂಕಿ. ನಾನು ನೋಡಲಿಲ್ಲ ಯಾವುದಂತ ಸರಿಯಾಗಿ. RS ಬೈಕ್ ಥರ ಕಾಣ್ತು, ಅದಕ್ಕೆ ಹೇಳಿದ್ದು. ಯಾರ್ಯಾರು ನೈಟ್ ಇದ್ದಾಗ ನಮ್ಮ ಝೋನಲ್ಲಿದ್ದಾರೋ ಅವ್ರ ಹತ್ರ ಟೀ ಕೊಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಅದನ್ನು ಹಾಕ್ರೆ ಕಮೆಂಟ್ ಬಾಕ್ಸಲ್ಲಿ. ಯಾಕೆ ಮತ್ತು ಹಂಗೆ ನಮ್ಮ ವೀಡಿಯೋನ ಶೇರ್ ಮಾಡ್ತಾ ಬರ್ರಿ ಸ್ವಲ್ಪ. ಯಪ್ಪ ದೇವ್ರೆ, ಏನು ಹಂಸಗಳು ನೈಟ್ ಹೊತ್ತಿನಲ್ಲಿ ಕಾಣೋದೇ ಇಲ್ಲ. ಆರಾಮ್ಸೆ ರೋಡ್ ಮಾತ್ರ ಫ್ರೀ ಇರುತ್ತೆ ನೋಡ್ರಪ್ಪ ನೈಟ್ ಹೊತ್ನಾಗ. ಅಣ್ಣ ಏನು ಈ ರೇಂಜಿಗೆ ಬರ್ತಾವೆ, ಹಿಂದ್ಗಡೆ ಕಾರ್ ಇದ್ದವನು. ಇರಪ್ಪ ಜಾಗ ಬಿಟ್ಬಿಡೋಣ, ಹೋಗೋಣ. ಬಾಬಾ ಏನು ಸ್ಪೀಡಲ್ಲಿ ಹೋಗ್ತಾವಣಂದರೆ ಸರಿಯಾಗಿ ಹೋಗ್ತಾವ. ಅಣ್ಣ ಹೊಸ ಕಾರ್ ಬೇರೆ ಐತೆ ಒಂದು, ಹಂಗೆ ಹೋದ ನೋಡಿ. ಏನು ರೋಡ್ ಖಾಲಿನೇ ಇರುತ್ತೆ, ಇನ್ನೇನು ಮಾಡ್ತಾರೆ. ಸಿಗ್ತೀರಿ ಮತ್ತೆ ಆಮೇಲೆ. ಇವಾಗ ಸ್ನೇಹಿತರೆ ಪಿಕಪ್ ಮಾಡ್ಕೊಂಡಿದ್ದೀನಿ ತಿಂಡುಗಳು ತಲುಪಕಟ್ಟಿಯಿಂದ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದರೆ ಶೇಷಾದ್ರಿಪುರಂ ಮೆಜೆಸ್ಟಿಕ್ ಹತ್ತತ್ರ ಕೊಟ್ಬಿಟ್ಟವನೆ. 6.5 ಕಿಲೋಮೀಟ್ರು. ಏನು ಮಲ್ಲೇಶ್ವರಮು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇದೆ, 240 ರೂಪೀಸ್ದು. ಸ್ನೇಹಿತರ ಕಸ್ಟಮರ್ ಕಾಲ್ ಮಾಡಿದ್ದೀನಿ. ಆಲ್ಮೋಸ್ಟು ಡ್ರಾಪ್ ಇಲ್ಲಪ್ಪ ಹತ್ರನೇ ಬಂದಿದ್ದೀನಿ. 161/1 ಅದು ಮಂಡೆ ಅಂತೆ. ತೋತು ಮುಂದೆ ಬಂದುಬಿಟ್ಟಿದ್ದೀನಿ ನಾನು. ಹಾಗೆ ಸೈಡಾಗಿ ಚಿನ್ನ. ಹಲೋ ಸರ್, ಡೆಲಿವರ್ ಬಾಯ್ ಸರ್, ಸ್ವಿಗ್ಗಿ. ಹಲೋ ಸರ್, ಇಲ್ಲೇ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಇದು ಒಳಗಡೆ ಲೊಕೇಶನ್ ತೋರಿಸ್ತಾ ಇದೆ. ಇದು ಪೂಜಾ ಲೇಡೀಸ್ ಟೇಲರ್. ಓಕೆ ಬನ್ನಿ ಸರ್. ಸ್ನೇಹಿತರೆ ಕಸ್ಟಮರ್ ಬರ್ತಾನೆ ಅಂತ ಹೇಳಿದ್ದಾರೆ. ನೋಡೋಣ ಯಾವುದಂತ ತಗೊಂಬಂಡೆ ಗೊತ್ತಿಲ್ಲ, ಯಾವ ಕಡೆ ಅಂತಲೂ ಗೊತ್ತಿಲ್ಲ. ಏನೇನು ಐಟಮ್ ಐತೆ? ವೆಜ್ ಕಾಂಬೋ ಮತ್ತು ಕೋಕು 300 ml. ಕೋಕ್ 300 ml 38 ರೂಪಾಯಿ. ಪರೋಟ ವೆಜ್ ಕಾಂಬೋ 209 209.
ಈ ಟೋಟಲ್ ಸೇರಿದ್ರೆ ಎಷ್ಟಾಗುತ್ತೆ? ಇಲ್ಲಿ ನೋಡಿದ್ರೆ 240 ಕ್ಯಾಶ್ ಆನ್ ಡೆಲಿವರಿ. ಏನು ಫ್ರೀ ಡೆಲಿವರಿ ಇತ್ತಾ? ಯಾರಿಗೊತ್ತು? ಚಾರ್ಜಸ್ ಜಾಸ್ತಿ ಆಗಿಲ್ಲ ಅನ್ಸುತ್ತೆ, ಯಾರಿಗೊತ್ತು? ಪೂಜಾ ಟ್ರೇಲರ್, ಲೇಡೀಸ್ ಟ್ರೇಲರ್. ಇವಾಗೆಲ್ಲ ಜೆಂಟ್ಸ್ ಟ್ರೇಲರ್ಗಳೇ ಕ್ಲೋಸ್ ಆಗಿಬಿಟ್ಟವೆ. ಯಾಕಂದ್ರೆ ಒಂದೂ ಕಾಣಲ್ಲ. ಯಾವ್ದು ಲೊಕೇಶನ್ ಅಂತ ಗೊತ್ತಾಗ್ತಾರಲ್ಲ ಕಸ್ಟಮರ್ದು. ಯಾವುದೋ ಒಂದು ಕ್ಯಾಶ್ ಆನ್ ಡೆಲಿವರಿ ಐತೆ, ಆನ್ಲೈನ್ ಮಾಡಿಸ್ಕೊಂಡ್ಬಿಟ್ಟೋಣ. ಯಾಕಂದ್ರೆ ಕ್ಯಾಶ್ ಇಲ್ಲ ಆಗೈತೆ ಖರ್ಚಿಗೆ. ಆ ಕಾರಣಕ್ಕಾಗಿ ದಯವಿಟ್ಟು ನಿಮ್ಗೆ ಯಾರು ದುಡ್ಡು ಗಿಡ್ಡು ಜಾಸ್ತಿ ಇದ್ದರೆ ದಯವಿಟ್ಟು ನಾನು ಸ್ಕ್ಯಾನರ್ ಕೊಡ್ತೀನಿ ನೋಡಿ. ಇದಕ್ಕೆ ಸ್ಕ್ಯಾನರ್ಗೆ ನಿಮ್ಮದು ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತೀನಿ. ಸುಮ್ಮನೆ ಹೇಳಿದ್ದು. ಹಾಕೋರಿದ್ರೆ ಹಾಕ್ರಪ್ಪ, ನಾ ಹೇಳಿ ಬೇಡ ಅನ್ನಂಗಿಲ್ಲ. ನೋಡ್ರಿ ಹಾಕೋರಿದ್ರೆ ಯಾರೇ. ಏನಪ್ಪ ಎಲ್ಲಿ ಕಸ್ಟಮರ್ ಮನೆ ಬರ್ತಂತಂದ್ರೆ ಬೇರೆ ಅಂದರು. ಸರ್ ನಾ ರಿಸ್ಕ್ ಬೇಡ ಅಂತ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆ ಬೇಕು? ನೋಡಿ, ಈ ಕಡೆ ನೋಡಿದ್ರು ಖಾಲಿ, ಈ ಸೈಡ್ ನೋಡಿದ್ರು ಖಾಲಿ, ಫುಲ್ಲು ರೋಡ್ ಖಾಲಿ ಖಾಲಿ ಇದೆ. ಎಲ್ಲ ಅಲ್ಲಲ್ಲೂ ಗಾಡಿ ಪಾರ್ಕ್ಗಳು ಮಾಡಿಬಿಟ್ಟು ಒಳಗಡೆ ಆರಾಮಾಗಿ ಮಲ್ಕೊಂಡ್ಬಿಟ್ಟವ್ರೆ. ಏನು ರಿಸ್ಕ್ ಇಲ್ಲ ಇವ್ರಿಗೆ. ಗಾಡಿಗಳು ಆಚೆ ಇದ್ದಾವೆ ಅಂತ ಭಯ ಭಕ್ತಿ ಏನೂ ಇಲ್ಲ. ಯಪ್ಪ ಅಲ್ಲೊಂದು ನಾಯಿ ಬೊಗಳ್ತೈತಲ್ಲ, ಸ್ಟಾರ್ಟ್ ಆಯಿತು ಬೊಗಳೋದು. ಅಣ್ಣ ಕಸ್ಟಮರ್ ಅಣ್ಣ ಎಲ್ಲಿದ್ದಾನ, ಬೇಗ ಬಾರಣ್ಣ ನೀನು. ಏನಾಯಿತು? ಕಸ್ಟಮರ್ ಬರೋಕ್ಕೆ ಇಷ್ಟೊತ್ತು ಬೇಕಾ? 7-8 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ ಕಸ್ಟಮು. ಇಲ್ಲಿಂದ ಇಲ್ಲೇ ಬರೋಕ್ಕಾಗಲ್ವಾ? ಏನು ಜನಪ್ಪ. ಇದ್ರೆ ಮತ್ತೊಂದು ಸರಿ ಕಾಲ್ ಮಾಡ್ತೀನಿ ಕಸ್ಟಮರ್ಗೆ ಏನೈತೆ ಅಂತ. ಸ್ವಿಗ್ಗಿ ಆರ್ಡರ್ ಡೆಲಿವರಿ. ಏನೈತೆ ಯಾರಿಗೊತ್ತು? ಕಾಲೇ ಪಿಕ್ ಮಾಡ್ತಲ್ಲ ಹೋಗಿ ಜನರೇ. ಕ್ಯಾಶ್ ಆನ್ ಡೆಲಿವರಿ ಬೇರೆ. ಕರೆಕ್ಟಾಗಿ ಲೊಕೇಶನ್ ಹತ್ರನೇ ಇದ್ದೀನಿ. ಇದು ಒಳಗಡೆ ರೋಡಿಲ್ಲ, ಅದು ಗೇಟ್ ಕ್ಲೋಸ್ ಆಗಿತ್ತಲ್ಲ ಅದಕ್ಕೆ. ಹಲೋ 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 ಸರ್, ಏನು ಕಟ್ಟೆ ಮಾಡ್ತಾವ್ರೆ? ಏನಾಯಿತು? ಮತ್ತೊಂದು ಕಾಲ್ ಮಾಡೋಣ. ಏನು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಈ ಥರ ಈ ಕಡೆ ಏನಾಯ್ತು ಸರ್? ಎಷ್ಟೊತ್ತು ಮಾಡ್ತೀರಾ ಸರ್ ಬರೋಕ್ಕೆ? 7-8 ಕಿಲೋಮೀಟ್ರಿಂದ ಬರ್ತೀವಿ. ಹಾಂ, ಇಲ್ಲಿಂದ ಇಲ್ಲೇ ಬರ್ತಾ ಇಲ್ವಲ್ಲ. 240 ಆಗಿದೆ. ಚೇಂಜ್ ಫೋನ್ಪೇ ಮಾಡಲಾ? ಓಕೆ, ಥ್ಯಾಂಕ್ ಯು. ಕಸ್ಟಮರ್ ಕ್ಯಾಶ್ ಕೊಟ್ಬಿಟ್ರು ಅಂತೂ ಇಂತ ಬಂದುಬಿಟ್ಟು. ಎಷ್ಟು ಕೊಟ್ಟರು ಗೊತ್ತೇ ಆಗಿಲ್ಲವಲ್ಲ ನನಗೆ. ಇರಿ, 800, 100, 200, 250 ಇವಾಗ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದರು. ಪರವಾಗಿಲ್ಲ ಸ್ನೇಹಿತರ. ಏನು ಅಲ್ಲಿಂದ ಏನು ಆರ್ಡ್ರ್ ಕೊಡಲಿಲ್ಲ, ರಿಟರ್ನ್ ಹೋಗ್ತಾ ಇದ್ದೀನಿ. ನೈಟ್ ಹೊತ್ನಲ್ಲಿ ಇದೊಂದು ಪ್ರಾಬ್ಲಮ್ಮು. ಎಲ್ಲಿದ್ರೂ ರಿಟರ್ನ್ ಒಂದು ಝೋನ್ಗೆ ಹೋಗ್ಬೇಕು. ಡಿ ಎಲ್ ಆದರೂ ಪರವಾಗಿಲ್ಲ, ಅಪರೂಪಕ್ಕಾದ್ರೂ ಕೊಡ್ತಾರೆ. ಇವಾಗ ಮಲ್ಲೇಶ್ವರಂದಲ್ಲಿದ್ದೀನಿ, ಒಂದು ಆರ್ಡ್ರ್ ಇಲ್ಲ, ಜನನೇ ಇಲ್ಲ. ಒಂದು ರೋಡ್ ಮೇಲೆ ಆ ಕಡೆ ಏರಿಯಾ ಕಡೆ, ಇನ್ನೂ ನಮ್ಮ ಏರಿಯಾ ಕಡೆ ಚೂರು ಜನದ್ರು ಓಡಾಡ್ತಾರೆ. ಮಲ್ಲೇಶ್ವರಂದಲ್ಲಿ ಒಬ್ಬರು ಇಲ್ಲ ನೋಡಿ. ಫುಲ್ಲು ರೋಡು ಪೂರ್ತಿ ಖಾಲಿ ಖಾಲಿ. ಜನರೇ ಎದ್ದೇಳಿ, ಗುರಿ ಮುಟ್ಟುವರೆಗೂ ನಿಲ್ಲದಿರಿ. ನಾವು ಈಗ ಮುಚ್ಕೊಂಡು ಹೋಗಿ ಮಲ್ಕೋಬೇಕು. ನಾವು ನಿದ್ದೆ ಬರ್ತಾ ಇರುತ್ತೆ. ಇನ್ನೂ ಬಂದು ನಿದ್ದೆ ಬರ್ತಾಯಿಲ್ಲ. ಆರಾಮಾಗಿದೆ ಅಂದರೆ ಡೇಲಿ ಮಲ್ಕೊಂಡಿದ್ನಲ್ಲ, ಅದಕ್ಕೆ ನೈಟ್ನಲ್ಲಿ ನಿದ್ದೆ ಬರ್ತಾಯಿಲ್ಲ. 3:30 ಗಂಟೆ ಆಗಿದೆ ಟೈಮಿಂಗ್ಸು. ಇನ್ನೂ ಇಲ್ಲಿಂದ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಹೋಗ್ಬೇಕು ನಮ್ಮ ಝೋನ್ಗೆ. ಸಂಜಯನಗರ 80 ಫೀಟ್ ರೋಡು ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ಅಲ್ಲಿ. ಸ್ನೇಹಿತರೆ, ಇವಾಗ ಸಂಜಯನಗರ 80 ಫೀಟ್ ರೋಡ್ ಹತ್ರ ಬಂದಿದ್ದೀನಿ. ನೋಡೋಣ ಅಂತ ಯಾವ್ದಾರು ಒಂದು ಆರ್ಡ್ರ್ ಕೊಡ್ತಾನೆ ಅಂತ ಅಂದ್ಕೊಂಡು. ಎಲ್ಲಿ ನೋಡಿದ್ರು ಒಬ್ಬರು ಜನ ಇಲ್ಲ. ಡೆಲಿವರಿ ಬಾಯ್ಸ್ ಎಲ್ಲ ಕಿಚನ್ಸ್ ಹತ್ರ ಇರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನೈಟ್ ಹೊತ್ತಿನಲ್ಲಿ ಗೊತ್ತಲ್ಲ, ಕಿಚನ್ಸೇ ಓಪನ್ ಇರೋದು. ಬಿಟ್ಟರೆ ಇದನ್ನ ಟ್ರಪಲ್ಸು ಅದು ಇದು ಬರ್ಗರ್ ಕಿಂಗ್ ಎಲ್ಲ ಇರುತ್ತೆ. ಆಲ್ಮೋಸ್ಟು ಬರ್ಗರ್ ಕಿಂಗ್ ಹತ್ರ ಟೀ ಗೀ ಸಿಗುತ್ತೆ. ನೋಡ್ತೀನಿ ರೀ, ಯೂಟರ್ನ್ ನೋಡ್ಕೊಂಡು ಹೋಗ್ಬಿಡೋಣ. ನೋಡ್ರಿ, ಪೂರ್ತಿ ಡೇ ಅಲ್ಲಾದರೆ ಜನ ತುಂಬ ಓಡಾಡ್ತಾರೆ. ಇಲ್ಲಿ ಇವಾಗ ನೋಡಿದ್ರೆ ಒಂದು ಜನನೂ ಇಲ್ಲ. ಏರಿ ಸಿಗ್ತೀನಿ ಆರ್ಡ್ರ್ ಬಿದ್ದ ಮೇಲೆ. ಮತ್ತೆ ಕಿಚನ್ಸ್ ಹತ್ರನೇ ಹೋಗ್ತೀನಿ. ಅಲ್ಲಿ ಟೀ ಆದರೂ ಕುಡಿಯೋಣ. ಇಲ್ಲಿ ಏನು ಒಂದು ಟೀ ಇದನ್ನೆಲ್ಲ ಏನಿಲ್ಲ. ಸ್ನೇಹಿತರೆ, ಕಿಚನ್ಸ್ ಹತ್ರ ಬಂದಿದ್ದೀನಿ ಟೀ ಕುಡಿಯೋಣ ಅಂತ. ಇಲ್ಲಿ ಟೀ ಕೊಡ್ತವ್ರೆ. ಟೀ ಕುಡ್ಕೊಂಡು ಹೋಗ್ಬಿಡೋಣ. ಏನಂತೀರ? ಬಿಸಿ ಬಿಸಿ ನೋಡಿ. ಅಣ್ಣ ಹೇಳಿದ್ನಲ್ಲ RS ಬೈಕ್ ಮೇಲೆ ಅಂತಾನೆ, ಪರವಾಗಿಲ್ಲಲ್ಲ ಅಣ್ಣ. ಒಂದು ಟೀ ಕುಡಿಯೋಣ. ಇವಾಗ ಸ್ನೇಹಿತರೆ, ರೋಲ್ಸ್ ಕಿಂಗ್ ಒಂದು ಪಿಕಪ್ ಮಾಡಿದ್ದೆ. ಕಿಚನ್ಸ್ ಹತ್ರ ಟೀ ಕುಡಿತಾ ಇದ್ದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬಾಡಿಗಾರ್ಡ್ ಇದ್ದಾರಲ್ಲ, ಅವ್ರ ಹೆಸರು ಏನಂತ ಗೊತ್ತಿಲ್ಲ. ಅವ್ರು ಸಿಕ್ಕಿದ್ರು ಕೆಳಗಡೆ. ಅವರು ಟೀ ಕುಡಿದ್ರು, ಹೋದರು. ಮಾತಾಡಿಸಿದೆ. ಇದ್ರ ಕೆಳಗಡೆ ಇದ್ದಾರೆ, ನೋಡ್ತೀನಿ ಇನ್ನು.
ತೋರಿಸ್ತೀನಿ, ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಇದು ಡ್ರಾಪು ಸ್ನೇಹಿತರೆ, ಎಲ್ಲಿ ಸಂಜಯನಗರ ಹತ್ರ ಇರೋದು. ಹೋಗೇ ಬಿಟ್ರಲ್ಲ ಅವರು, ಫಾರ್ಚುನರ್ ಕಾರಲ್ಲಿ ಬಂದಿದ್ದರು. ಸಖತ್ತಾಗಂತಾರೆ ರಿಯಲಾಗಿ, ಮಾತ್ರ ಬಾಡಿ ಅದು ಹಿಡಿಯೋದು ಎಲ್ಲ ಸಖತ್ತಾಗಿ ಸರಿಯಾಗಿ ಮೇಂಟೈನ್ ಮಾಡ್ತಾರೆ. ಏನು ಬಿದ್ದೆ ಅಲ್ವಣ್ಣ ಇನ್ನೂ ಒಂದು? ಹೌದಾ, ಡೇಲ್ ಮಾಡ್ತಿದ್ರಲ್ಲ ನೀವು? ಡೇಲ್ ಮಾಡ್ತಿದ್ರಲ್ಲ ನೈಟಲ್ಲೇ? ಹೌದಾ, ಪರವಾಗಿಲ್ಲ ನೈಟಲ್ಲಿ ಆರ್ಡ್ರಸು? ಹೌದಾ ಸರ್, ಹಾಂ ಎಷ್ಟು? 35 ಟಾರ್ಗೆಟ್ ಆಗಿದೆ. ಹೌದಾ, ಪರವಾಗಿಲ್ಲಲ್ಲ. ಹಾಂ, ಹೌದಾ, ಲಾಗಿನ್ ಅವರ್ಸ್ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ. ಸರಿ ಆಯ್ತು ಹೇಳೋಣ, ಬರ್ರಿ. ಅವರು ಬಾಡಿ ಗಾರ್ಡ್ಸು ಹೋದರು. ಆವಾಗಲೇ ಕೇಳಬೇಕಿತ್ತು ವೀಡಿಯೋ ಮಾಡ್ಕೋತೀನಿ ಸರ್ ಅಂತ. ಬೇಡ ಅಂದ್ಕೊಂಡೆ, ನೈಟ್ ಅಲ್ವಾ, ಅದಕ್ಕೆ. ಡೇ ಎಲ್ಲಾದರೂ ಸಿಕ್ಕಿದರೆ ಪರವಾಗಿಲ್ಲ. ಇವಾಗ ಡ್ರಾಪ್ ಆದ ತಕ್ಷಣ ಸಿಗ್ತೀನಿ. ಅಲ್ಲಿರೋದು ಮುಂದೆ. ತೊಳಿ ಇಳ್ಕ. ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ, ಟಿಪ್ಸ್ ಎಲ್ಲ ಕೊಟ್ಟಿದ್ದರು. ಆಲ್ಮೋಸ್ಟು 1 ಕಿಲೋಮೀಟ್ರು ಕಿಚನ್ಸಿಂದ 50 ರೂಪಾಯಿ ಟಿಪ್ಸ್ ಕೊಟ್ಬಿಟ್ಟವ್ರೆ. ಪರವಾಗಿಲ್ಲ. ನಂದನ ಪ್ಯಾಲೇಸ್ ತೋರಿಸ್ತವನೇ ಏನೇನು. ನಂದನ ಪ್ಯಾಲೇಸ್ ಇವಾಗಲೂ ಆರ್ಡ್ರ್ ಆಯ್ತಾ? ಮತ್ತೆ ಕಿಚನ್ಸ್ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ. ಇವಾಗ ಸ್ನೇಹಿತರೆ ಇನ್ನೊಂದು ಆರ್ಡ್ರ್ ಬಿದ್ದಿರೋದು ಕಿಚನ್ಸಿಂದ. ಫುಡ್ಡು ರೆಡಿ ಇದೆ ಸರ್. 5405 ಪಿಜ್ಜಾ ಬಿತ್ತಿರೋದು. ಬಿಸಿ ಬಿಸಿ ಐತೆ. ಕ್ಯಾಶ್ ಆ್ಯಂಡ್ ಡೆಲಿವರಿ. ತಿನ್ನೋ ಹೆಬ್ಬಾಳಕ್ಕೆ ಎಲ್ಲಿ ಎಲ್ಲಪ್ಪ ಡ್ರಾಪು? ಹತ್ತತ್ರ ಸುಲ್ತಾನ ಪಾಳ್ಯ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್. ಸ್ನೇಹಿತರೆ ಇನ್ನೊಂದು ಆರ್ಡ್ರ್ ಕೊಡೋಕೆ ಬಂದಿದ್ದೀನಿ. ಅದು ಪಿಜ್ಜಾನ. 77 ಮನೆ ನಂಬರ್ ಅಲ್ಲಪ್ಪ. 77 ಎಲ್ಲೈತೆ? 76. ಇದು 77. ಇದು ಕಸ್ಟಮರ್ ಕಾಲ್ ಮಾಡಿಬಿಡೋಣ. ತಿನ್ನಂತೆ ಕಸ್ಟಮರ್ ಹೆಸರು. ನಂದು ಆಟೋಮೆಟಿಕ್ ಗಾಡಿ ಆಫ್ ಆಗುತ್ತೆ ನೋಡಿ. ಒನ್ ಸೆಕೆಂಡ್. ಹಾಂ, ಓಕೆ. ಹಾಂ, ಸ್ಪ್ರೈಟಾ? ನಮ್ಗೆ ಗೊತ್ತಿಲ್ವಾ? ಅದು ಪಿಜ್ಜಾ ಅಷ್ಟೇ ಕೊಟ್ಟಿದ್ದು. ಹಾಂ, ಪಿಜ್ಜಾ ಅಷ್ಟೇ ಕೊಟ್ಟಿರೋದು ನನಗೆ. ಓಕೆ, ಚೆಕ್ ಮಾಡಿ ಬೇಕಾರೆ. ಚೆಕಿಂಗ್ ಮೇಡಮ್ ಪ್ಲೀಸ್ ಬ್ಯಾಗ್. ಹಾಂ, ಅದು ಸ್ಪ್ರೈಟ್ ಐತೆ ಅಂತ ಕೊಟ್ಟಿಲ್ಲ. ನಾನೇನು ಮಾಡಲಿ? ಸ್ಪ್ರೈಟ್ ಕೊಟ್ಟಿಲ್ಲ ಅಂದರೆ ಅವ್ನು ಕೊಡ್ಬೇಕು ಅದನ್ನು. ಯಾರೋ ಇರಿ, ಇದನ್ನು ಫೋಟೋ ಹೊಡ್ಕೋತೀನಿ. ನನಗೆ ಸ್ಪ್ರೈಟೇ ಕೊಟ್ಟಿಲ್ಲ. ಸ್ಪ್ರೈಟ್ ಐತಲ್ಲ, ಅವ್ರು ಸ್ಪ್ರೈಟ್ ಕೊಟ್ಟಿಲ್ಲ. ನಮಗೇನು ಗೊತ್ತು? ನಮಗದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಕೊಟ್ಟಿದ್ದನ್ನ ಮಾತ್ರ ತೊಗೊಂಬಿಟ್ಟು ಬರ್ತಾಯಿರ್ತೀವಿ. ನೆಕ್ಸ್ಟ್ ಟೈಮ್ ಹೋದಾಗ ಅವ್ನು ಕೇಳ್ತೀನಿ, ಆರ್ಡ್ರ್ ಏನಿರ್ತದೆ ಅದು ಕರೆಕ್ಟಾಗಿ ಕೊಡ್ತು ಬಾ ಅಂತ. ಅವ್ರು ಮಾಡೋದು ಬಡ್ಡಿ ಮಕ್ಕಳು ಏನೇನು ಇರ್ತೈತೆ ಕೊಡಲ್ಲ. ಮುಂದೆ ಏನಾಯ್ತು ತಪ್ಪು? ಅವ್ಳು ಸ್ಪ್ರೈಟ್ ಕೇಳ್ತಾಳೆ. ಆರ್ಡ್ರ್ ಮಾಡಿದ್ದಾಳೆ ಪಾಪ. 219 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ. ನೈಟ್ ಹೊತ್ತಿನಲ್ಲಿ ಏನು ಕ್ಯಾಶ್ ಬೀಳುತ್ತಪ್ಪ ಅಂತೀನಿ. ತಲೆನೇ ಕೆಟ್ಟೋಗುತ್ತೆ ನನಗಂದ್ರೂ. ಪರವಾಗಿಲ್ಲ ಅಂದ್ರೂ ಕ್ಯಾಶ್ ಆದ್ರೂ ಆಗಲಿ, ಹೆಂಗೋ ಖರ್ಚಿಗೆ ಬರುತ್ತೆ ನಾಳೆ. ಸ್ನೇಹಿತರೆ ಟೈಮಿಂಗ್ ಬಂದುಬಿಟ್ಟು 4:15 ಆಗಕ್ಕೆ ಬಂದಿದೆ ಆಲ್ಮೋಸ್ಟು. ಡ್ಯೂಟಿ ಆಫ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಬರಲ್ಲವಲ್ಲ. ಸುಮ್ಮನಿರಪ್ಪ, ಏನು ನಾಯಿಗಳು ನನ್ನ ಮಗಂದು ಅವಾಗಿಂದ ಬೊಗಳ್ತಾನೆ ಐತೆ ಇದು. ಬರ್ರಿ, ಡ್ಯೂಟಿ ಅಂತ ಆಫ್ ಮಾಡ್ತೀನಿ. ಅಲ್ಲಿ ಮತ್ತಿಕೆರೆಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಯಾಕಂದರೆ ಇನ್ಸ್ಟಿಟ್ಯೂಟ್ ಎಲ್ಲ ಏನಿಲ್ಲ. ಆಲ್ಮೋಸ್ಟ್ ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ ನೋಡ್ಬೋದು, 3 ಅವರ್ 21 ನಿಮಿಷ. 3 ಅವರ್ 21 ನಿಮಿಷ ಜಾಸ್ತಿ ಆಗಬೇಕಿತ್ತಲ್ಲ. ಅದು ಅವಾಗಿಂದ ಅಷ್ಟೇ ತೋರಿಸ್ತೈತಾ ಏನಂತ ಗೊತ್ತಾಗ್ತಲ್ಲ ನನಗೆ. ಟೈಮಿಂಗ್ಸೇ ತೋರಿಸ್ತಲ್ಲ ಸರಿಯಾಗಿ. ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 16 ಆರ್ಡ್ರ್ ಹೊಡೆದಿರೋದು. ಪರವಾಗಿಲ್ಲ, 11 ಗಂಟೆಯಿಂದ ಚೆನ್ನಾಗಾಗಿದೆ. ಆದ್ರೇನು ಮಾಡೋದು? 11 ಆರ್ಡ್ರ್ ಹೊಡೆದ್ರೆ ಎಷ್ಟೋ, ಇದನ್ನು ಹೊಡೆದ್ರೆ ಎಷ್ಟೋ. ಇದನ್ನಾಗಲ್ವಲ್ಲ, ಏನೋ ಇನ್ಸ್ಟಿಟ್ಯೂಟ್ ಬರೋಲ್ಲ. 900 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ನೈಟ್ನಲ್ಲಿ. ಪರವಾಗಿಲ್ಲ, ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ ಅನ್ಕೋತೀನಿ. 3 ಅವರ್ ಹೆಂಗೈತ್ರಿ? 11ರಿಂದ 12, 1 ಅವರ್ ಆಯಿತು. 12ರಿಂದ 1, 1ರಿಂದ 2, 2ರಿಂದ 3, 3ರಿಂದ 4, 4.5 ಗಂಟೆ ತೋರಿಸ್ಬೇಕು. ಇದರಲ್ಲಿ ನೋಡಿದ್ರೆ 3 ಅವರೇ ನಿಮಿಷ ತೋರಿಸ್ತಾವನೆ.
ಮತ್ತಿಕೆರೆ ಕಡೆ ಹೋಗ್ಬೇಕಲ್ಲ ನಾನು ಕರೆಕ್ಟು. ಇಲ್ಲಿ SBI ಬ್ಯಾಂಕ್ ಅದರಲ್ಲಿ ಒಂದು ಟಿಫನ್ ಸೆಂಟ್ರ್ ಇದೆ. ಬೆಳಗ್ಗೆ ಆಲ್ಮೋಸ್ಟ್ 4 ಗಂಟೆಗೆ ಓಪನ್ ಮಾಡ್ತಾರೆ. ನಾವು ಮುಂಚೆ ಒಂದು ಸರಿ ನೈಟಲ್ಲಿ ಬೇಗ ಕೆಲಸ ಮಾಡಬೇಕಾದ್ರೆ ಆವಾಗ ಟೈಮಲ್ಲಿ ಟಿಫನ್ ಮಾಡ್ತಿದ್ದೆ. ಅಲ್ಲಿ ತೋರಿಸ್ತೀನಿ ಇಲ್ಲಿ ಹೋದ್ಮೇಲೆ ಯಾವುದಂತ ಅದನ್ನು. ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇಲ್ಲ, ಅದು 3 ಅವರ್ 21 ನಿಮಿಷ ತೋರಿಸ್ತಾ ಇದ್ದಾನೆ. ಇಲ್ಲಿ ನೋಡಿ ಸ್ನೇಹಿತರೆ, 5 ಅವರ್ 14 ನಿಮಿಷ ಕೆಲಸ ಮಾಡಿದ್ದೀನಿ. 928 ಇದರಲ್ಲಿ ತೋರಿಸ್ತಾ ಇದ್ದೀನಿ ಕರೆಕ್ಟ್ ಟೈಮಿಂಗ್ಸು. ಆದ್ರೆ ಮೇಲ್ಗಡೆ ಇಲ್ಲಿ ಮಾತ್ರ 3 ಅವರ್ 21 ನಿಮಿಷನೇ ತೋರಿಸ್ತಾ ಇದ್ದಾನೆ. ಈ ನನ್ನ ಮಗನದು ಎಂಥ ಆ್ಯಪ್ ಅಂತೀನಿ, ಅದರಲ್ಲೇ ಕೆಲಸ ಮಾಡ್ತೀವಿ. ಮತ್ತು ಅದಕ್ಕೆ ಬೈತೀವಿ ನಾನಂತ್ರನು. ಏನು ಮಾಡೋದು, ನನ್ನ ಮಗ ಮಾಡ್ತಾನೆ ಒಂದೊಂದು ಸರಿ ಒಂದೊಂದು ಆಟಗಳು ಆಟ ಆಡ್ತಾನೆ. ಇಲ್ಲೇನು ಟೀ ಐತಾ? ಏನು ಗಾಡಿ ಸ್ಟಾರ್ಟ್ ಆಗ್ತಲ್ಲ ಯಾರ್ದೊಬ್ರದ್ದು. ಬರ್ರಿ ಟಿಫನ್ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಇಲ್ಲಿ ಮತ್ತಿಕೆರೆ ಹತ್ರ ಬಂದಿದ್ದೀನಿ. ಏನು ಇನ್ನೂ ಸ್ಟಾರ್ಟೇ ಆಗಿಲ್ವಾ? ಎಷ್ಟು ಗಂಟೆ ಸ್ಟಾರ್ಟ್ ಆಗೋದು? 4:15 ಗಂಟೆ ಆಯಿತು. 5 ಗಂಟೆ ಮೇಲೆ ಅನಿಸುತ್ತೆ ನನ್ನ ಪ್ರಕಾರ. ಫಾಸ್ಟ್ ಫುಡ್ ಅಂತ ಇದೆಯಲ್ಲ, ಇಲ್ಲೇ ಕೊಡೋದು. ಇನ್ನೂ ಆದರೆ ಓಪನೇ ಆಗಿಲ್ಲ. ಬೇಡ ಬರ್ರಿ, ಪರವಾಗಿಲ್ಲ, ಮನೆಗೆ ಹೋಗೋಣ. ಗಾಡಿ ಬೆಳಗ್ಗೆ ಅಂತೀನಿ, ಸಾರಿ, ಅದು ರೂಢಿ ಆಗಿಬಿಟ್ಟೈತಲ್ಲ ಬೆಳಗ್ಗೆ ಅಂದ್ಬಿಟ್ಟು. ಸಂಜೆ ಬರ್ಬೇಕಾದ್ರೆ ಕಿಲೋಮೀಟರ್ಸು ಎಷ್ಟಪ್ಪ ಆಗಿತ್ತಂದರೆ ಇರೇ ತೋರಿಸ್ತೀನಿ. 29,869 ಇವಾಗ ಆಗಿರೋದು. ಇರಿ ಅದು ಲೆಕ್ಕ ಮಾಡಿಬಿಡೋಣ. 29,000 ಎಷ್ಟು? 869 ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 29,986. 29,086 117 ಕಿಲೋಮೀಟರ್ಸ್ ಅದನ್ನ. ಅದ್ರೇನು ಗೊತ್ತಾ, ನೈಟ್ ಹೊತ್ತಿನಲ್ಲಿ ಎಲ್ಲಿ ಹೋದ್ರೂ ರಿಟರ್ನ್ ನಮ್ಮ ಝೊನ್ಗೆ ಬರಬೇಕು. ವಾಚ್ ಹೋದ್ವಾ ಮತ್ತೆ ಒಳಗಡೆ ಬಾ, ಹೀಗೆ. ಅದಕ್ಕೆ 117 ಕಿಲೋಮೀಟ್ರ್ ಆಗಿದೆ. 900 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು. ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗುವ ನಾಳೆ ಅರ್ನಿಂಗ್ಸ್ ವಿಡಿಯೋ ಜೊತೆ.